ಆಕಾಶವಾಣಿ ಹಾಡು ಮಾತಾಡು ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಪೋಷಣ್ ಅಭಿಯಾನ್. ದೇಶದಲ್ಲಿ ತುಂಬಲಿ ಪೌಷ್ಟಿಕತೆ, ಅಳಿಸಿ ಹೋಗಲಿ ಅಪೌಷ್ಟಿಕತೆ. ಪೋಷಣ್ ಅಭಿಯಾನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವದ ಯೋಜನೆ. ಕೇಳಿ ಹಾಡು ಮಾತಾಡು. ರಮೇಶು, ಏನೋ ಇದು ಇನ್ನೂ ಆಕಳಿಸ್ತಾನೆ ಇದೆಯಾ? ನಿದ್ದೆ ಸಾಕಾಗ್ಲಿಲ್ವಾ? ಅಲ್ಲ, ರಘು ಮಾಮ ಪುಟ್ಟಿ ಮನೆಗೆ ಬಂದು ಹಾಡು ಹೇಳ್ಕೊಡ್ತಾರೆ, ನಮ್ಮನೆಗೆ ಮಾತ್ರ ಬರೋದಿಲ್ಲ ಅಂತ ಅಪ್ಪನ ಹತ್ರ ಗಲಾಟೆ ಮಾಡಿದೆಯಂತೆ. ನನಗೆ ನಿಮ್ಮಪ್ಪ ಫೋನ್ ಮಾಡಿ ವಿಷಯ ಹೇಳಿದ್ರು. ಅಲ್ಲ, ನಾನು ಬರೋ ಟೈಮಲ್ಲಿ ರೇಡಿಯೋ ಆನ್ ಆಗಿದ್ದರೆ ನಿಮ್ಮನೆಗೂ ಬರ್ತೀನಲ್ವಾ? ಈಗ ನೋಡು, ಬಂದಿದ್ದೀನಲ್ಲ. ಖುಷಿ ಆಯ್ತಾ? ಸರಿ, ಹಾಗಾದರೆ ನಾನೇನೋ ಬಂದಿದ್ದೀನಿ. ಈಗ ಇವತ್ತು ನಾವು ಹೇಳ್ಕೊಡೋ ಹಾಡನ್ನು ಕಲಿತು ಚೆನ್ನಾಗಿ ಅಭ್ಯಾಸ ಮಾಡಿ ಹಾಡಿ ನೀನು ಈ ಹಾಡನ್ನು ಹಾಡೋ ವಿಡಿಯೋ ಮಾಡಿ ನಂಗೆ ಕಳಿಸೋಕೆ ಅಮ್ಮಂಗೋ ಅಪ್ಪಂಗೋ ಹೇಳು. ಪ್ರತಿ ಮಂಗಳವಾರ ಗುರುವಾರ ನಾವು ಹೇಳ್ಕೊಡೋ ಹಾಡನ್ನು ಹೀಗೆ ಕಲಿತ್ಕೊಂಡು ವಿಡಿಯೋ ಮಾಡಿ ಕಳಿಸ್ಕೊಡ್ಬೇಕು. ಈ ಸರಣಿ ಮುಗಿದ ಮೇಲೆ ನಾವು ಕಲಿಸಿದ ಹಾಡುಗಳನ್ನು ಕಲಿತು ಚೆನ್ನಾಗಿ ಹಾಡಿ ವಿಡಿಯೋ ಮಾಡಿ ಕಳಿಸಿರೋ ಮಕ್ಕಳಲ್ಲಿ ಅತ್ಯುತ್ತಮವಾದ ಪ್ರದರ್ಶನ ಕೊಟ್ಟಿರೋ ಮಕ್ಕಳಿಗೆ ಸಿರಿಗನ್ನಡ ಕಂದ ಅನ್ನೋ ಸರ್ಟಿಫಿಕೇಟ್ ಸಿಗುತ್ತೆ. ಸರ್ಟಿಫಿಕೇಟ್ ಮಾತು ಹಾಗಿರಲಿ, ಈ ಪುಟ್ಪುಟಾಣಿ ಹಾಡುಗಳನ್ನು ಕಲಿತು ನಿನ್ನ ಸ್ನೇಹಿತರ ಜೊತೆ ಸೇರಿಕೊಂಡು ಒಟ್ಟಿಗೆ ಹಾಡೋದು ಎಂಥ ಮಜಾ ಅಲ್ವಾ? ನಮ್ಮ ಪುಟಾಣಿ ರಮೇಶ ಎಷ್ಟು ಚೆನ್ನಾಗಿ ಕನ್ನಡದ ಪದ್ಯಗಳನ್ನು ಹಾಡ್ತಾನೆ ಅಂತ ದೊಡ್ಡೋರು ಕೂಡ ಆಶ್ಚರ್ಯ ಪಡ್ತಾರೆ, ಸಂತೋಷ ಪಡ್ತಾರೆ. ಹಾಗಾದರೆ ಮಂಗಳ ಅಕ್ಕ ಇವತ್ತೊಂದು ಪುಟಾಣಿ ಹಾಡು ಹೇಳ್ಕೊಡ್ತಾರೆ. ತರಕಾರಿ ಹಾಡು. ಪೂರ್ತಿ ಹಾಡು ಒಂದ್ಸಾರಿ ಕೇಳ್ಬಿಡೋಣವಾ? ಹಾಡು ಕೇಳಿದೆಯಲ್ವ ರಮೇಶ? ರಮೇಶಂಗೆ ಈ ಹಾಡಲ್ಲಿ ಬರೋ ಎಲ್ಲ ತರಕಾರಿಗಳು ಗೊತ್ತಾ? ಮನೆ ಮುಂದಿನ ಅಂಗಳದಲ್ಲೋ ಅಥವಾ ಮನೆ ಹಿತ್ತಲಲ್ಲೋ ಅಮ್ಮ ಕೈತೋಟ ಮಾಡಿದ್ರೆ ಅಥವಾ ತಾರಸಿ ತೋಟ ಮಾಡಿದ್ರೆ ಈ ಎಲ್ಲ ತರಕಾರಿನೂ ನೀನು ನೋಡಿರ್ತೀಯ. ಅದು ಸರಿ, ಹಾಡೇನೋ ಕೇಳಿಬಿಟ್ಟೆ. ಅದರಲ್ಲಿದ್ದ ಎಲ್ಲ ಪದಗಳು ನಿನಗೆ ಸರಿಯಾಗಿ ಕೇಳಿಸ್ತಾ? ಕೇಳಿಸಿದ್ರೆ ಸರಿ. ಯಾವುದಕ್ಕೂ ನಾನು ಒಂದು ಸಾರಿ ಆ ಪದ್ಯನ ಓದ್ಬಿಡ್ತೀನಿ. ಯಾವ ಯಾವ ಪದ ಹೇಗೆ ಹೇಗೆ ಹೇಳಬೇಕು ಅಂತ ಒಂದು ಸಾರಿ ಸರಿಯಾಗಿ ಕೇಳಿಸ್ಕೊಂಡು ಬಿಡು. ಬೇಲಿಯ ಮೇಲೆ ಬೆಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುತ್ತಿತ್ತು. ಬೇಲಿಯ ಮೇಲೆ ಬೆಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುತ್ತಿತ್ತು. ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ನಿಂಬೆಹಣ್ಣು ಕುಣಿದಾಡುತ್ತಿತ್ತು. ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ನಿಂಬೆಹಣ್ಣು ಕುಣಿದಾಡುತ್ತಿತ್ತು. ಗಿಡದಲ್ಲಿದ್ದ ನಿಂಬೆಹಣ್ಣು ಕುಣಿದಾಡುವ ಸುದ್ದಿ ಕೇಳಿ ಬಳ್ಳಿಯಲ್ಲಿದ್ದ ಪಡವಲಕಾಯಿ ತೂಗಾಡುತ್ತಿತ್ತು. ಗಿಡದಲ್ಲಿದ್ದ ನಿಂಬೆಹಣ್ಣು ಕುಣಿದಾಡುವ ಸುದ್ದಿ ಕೇಳಿ ಬಳ್ಳಿಯಲ್ಲಿದ್ದ ಪಡವಲಕಾಯಿ ತೂಗಾಡುತ್ತಿತ್ತು. ಬಳ್ಳಿಯಲ್ಲಿದ್ದ ಪಡವಲಕಾಯಿ ತೂಗಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ಬದನೆಕಾಯಿ ಓಲಾಡುತ್ತಿತ್ತು. ಬಳ್ಳಿಯಲ್ಲಿದ್ದ ಪಡವಲಕಾಯಿ ತೂಗಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ಬದನೆಕಾಯಿ ಓಲಾಡುತ್ತಿತ್ತು.
ಬೇಲಿಯ ಮೇಲೆ ಬೆಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತರಕಾರಿಗಳು ಎಲ್ಲ ಸೇರಿ ಕುಣಿದಾಡುತ್ತಿತ್ತು. ಬೇಲಿಯ ಮೇಲೆ ಬೆಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತರಕಾರಿಗಳು ಎಲ್ಲ ಸೇರಿ ಕುಣಿದಾಡುತ್ತಿತ್ತು. ಬೆಳ್ಳಿರಾಯ ಅಂದರೆ ಸೂರ್ಯ. ಬೆಳಗಾಗತ್ತೆ, ಸೂರ್ಯ ಮೂಡ್ತಾನೆ ಅಂದರೆ ಗಿಡ ಮರ ಬಳ್ಳಿ ಅಷ್ಟೇ ಯಾಕೆ, ಇಡೀ ಪ್ರಪಂಚಕ್ಕೆ ಖುಷಿ. ಬೆಳಗಿನ ಎಳೆ ಬಿಸಿಲಲ್ಲಿ ಆಟ ಆಡೋಕ್ಕೆ ನಿಂಗೂ ಖುಷಿ ಅಲ್ವಾ? ಹಾಂ, ಈಗ ಮಂಗಳ ಅಕ್ಕ ಹೇಳ್ಕೊಡೋ ಈ ಹಾಡನ್ನು ನೀನು ಜೊತೆಯಲ್ಲಿ ಹಾಡಿ ಕಲ್ತ್ಕೊಂಡ್ಬಿಡು. ಒಂದು ಸಾಲ ಅಕ್ಕ, ಅದೇ ಸಾಲು ನೀನು, ಮುಂದಿನ ಸಾಲ ಅಕ್ಕ, ಅದೇ ಸಾಲು ನೀನು, ಹೀಗೆ ಹಾಡ್ಕೋತಾ ಕಲ್ತ್ಬಿಡು, ಸರಿನಾ? ಬೇಲಿಯ ಮೇಲೆ ಬೆಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುತ್ತಿತ್ತು. ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ನಿಂಬೆ ಹಣ್ಣು ಕುಣಿದಾಡುತ್ತಿತ್ತು. ಗಿಡದಲ್ಲಿದ್ದ ನಿಂಬೆ ಹಣ್ಣು ಕುಣಿದಾಡುವ ಸುದ್ದಿ ಕೇಳಿ ಬಳ್ಳಿಯಲ್ಲಿದ್ದ ಪಡವಲಕಾಯಿ ತೂಗಾಡುತ್ತಿತ್ತು. ಬಳ್ಳಿಯಲ್ಲಿದ್ದ ಪಡವಲಕಾಯಿ ತೂಗಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ಬದನೆಕಾಯಿ ಓಲಾಡುತ್ತಿತ್ತು. ಬೇಲಿಯ ಮೇಲೆ ಬೆಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತರಕಾರಿಗಳು ಎಲ್ಲ ಸೇರಿ ಕುಣಿದಾಡುತ್ತಿತ್ತು. ಒಂದು ಮಟ್ಟಿಗೆ ಹಾಡೋಕೆ ಬಂತಲ್ವಾ? ಈ ಹಾಡಲ್ಲಿ ನಿಂಗೆ ಗೊತ್ತಾದಂಥ ಪದಗಳು ಯಾವುದು? ಬೆಳ್ಳಿರಾಯ ಅಂದರೆ ಸೂರ್ಯ, ಹರವಿ ಸೊಪ್ಪು, ನಿಂಬೆಹಣ್ಣು ಅಥವಾ ನಿಂಬಿ ಹಣ್ಣು, ಪಡವಲಕಾಯಿ, ಬದನೆಕಾಯಿ, ಹೀಗೆ. ಅಮ್ಮನ ಜೊತೆಗೆ ತೋಟಕ್ಕೆ ಹೋಗಿ ಇವನ್ನೆಲ್ಲ ನೋಡಿ ಅರ್ಥ ಮಾಡ್ಕೊ. ಹರವಿ ಸೊಪ್ಪು ಹೆಚ್ಚು ಎತ್ತರ ಬೆಳೆಯೋದಿಲ್ಲ, ನಿಂಬೆಹಣ್ಣು ಗಿಡದಲ್ಲಿ ಬೆಳೆಯುತ್ತೆ, ಆ ಗಿಡ ಸ್ವಲ್ಪ ದೊಡ್ಡದಾಗಿ ಮರ ಕೂಡ ಆಗಬಹುದು. ಇನ್ನು ಪಡವಲಕಾಯಿ ಬಿಡೋದು ಬಳ್ಳಿಲಿ. ಬಳ್ಳಿಗೂ ಮರಕ್ಕೂ ಏನು ವ್ಯತ್ಯಾಸ ಅಂತ ಅಮ್ಮ ನಿನಗೆ ತೋರಿಸಿ ಹೇಳ್ಕೊಡ್ತಾಳೆ. ಬದನೆಕಾಯಿ ಗಿಡದಲ್ಲಿ ಬೆಳೆಯುತ್ತೆ, ಆದರೆ ಅದು ಮರ ಆಗೋದಿಲ್ಲ. ಅಬ್ಬಬ್ಬಬ್ಬ, ಈ ಒಂದು ಪುಟ್ಟ ಹಾಡಲ್ಲಿ ನಮ್ಮ ರಮೇಶನ್ಗೆ ಎಷ್ಟೊಂದು ಹೊಸ ವಿಷಯ ಗೊತ್ತಾಯ್ತಲ್ವಾ? ಈ ಸಾರಿ ಅಮ್ಮನ ಜೊತೆ ಅಥವಾ ಅಪ್ಪನ ಜೊತೆ ತೋಟಕ್ಕೆ ಹೋದಾಗ ಇದನ್ನೆಲ್ಲ ಮರೀದೆ ನೋಡಿ ಕಲ್ತ್ಕೋಬೇಕು, ಆಯ್ತಾ? ಹಾಗಿದ್ರೆ ಈ ತರಕಾರಿ ಹಾಡನ್ನು ಮತ್ತೊಂದು ಸಾರಿ ಮಂಗಳ ಅಕ್ಕನ ಜೊತೆ ಹಾಡ್ಬಿಡ್ತೀಯಾ? ಬೇಲಿಯ ಮೇಲೆ ಬೆಳ್ಳಿರಾಯ ಬರುವನೆಂಬ ಸುದ್ದಿ ಕೇಳಿ ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುತ್ತಿತ್ತು. ತೋಟದಲ್ಲಿದ್ದ ಹರವಿ ಸೊಪ್ಪು ಹಾರಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ನಿಂಬೆ ಹಣ್ಣು ಕುಣಿದಾಡುತ್ತಿತ್ತು. ಗಿಡದಲ್ಲಿದ್ದ ನಿಂಬೆ ಹಣ್ಣು ಕುಣಿದಾಡುವ ಸುದ್ದಿ ಕೇಳಿ
ರಮೇಶ, ಹಾಡು ಚೆನ್ನಾಗಿ ಕಲಿತು ಹಾಡಿ ಅದನ್ನು ವಿಡಿಯೋ ಮಾಡಿ ಕಳಿಸು. ಕಾಯ್ತಾ ಇರ್ತೀನಿ. ಪ್ರೀತಿಯ ಅಮ್ಮ ಅಪ್ಪಂದ್ರೆ ಹಾಗೂ ಅಂಗನವಾಡಿಯ ಮೇಲ್ವಿಚಾರಕರೇ, ಹಾಡು ಮಾತಾಡು ಕಾರ್ಯಕ್ರಮ ನರ್ಸರಿ ಶಾಲೆಯ ಅಂದರೆ ಶಾಲಾ ಪೂರ್ವ ಶಿಕ್ಷಣ ಅವಧಿಯಲ್ಲಿ ಮಕ್ಕಳಿಗೆ ಕಲಿಸಬಹುದಾದ ಹಾಡುಗಳ ಕಾರ್ಯಕ್ರಮ. ರೇಡಿಯೋದಲ್ಲಿ ನಾವು ಹೇಳ್ಕೊಡೋ ಈ ಹಾಡುಗಳನ್ನು ಮೇಲಿಂದ ಮೇಲೆ ಮಕ್ಕಳಿಗೆ ಕೇಳಿಸಿ ಕಲಿಸಿ. ಕಲಿಸೋವಾಗ ಆ ಹಾಡಿನಲ್ಲಿರುವಂಥ ಕನ್ನಡ ಪದಗಳ ಸರಿಯಾದ ಉಚ್ಚಾರಣೆಯನ್ನು ಹಾಡಿನಲ್ಲಿ ಇರುವ ಹಾಗೇನೇ ಕಲಿಸಿ. ಇದು ಪೋಷಕರಾಗಿ, ಶಿಕ್ಷಕರಾಗಿ ನಿಮ್ಮ ಜವಾಬ್ದಾರಿ. ಈ ಎಳೆಯ ವಯಸ್ಸಿನಲ್ಲೇ ಮಕ್ಕಳು ವರ್ಣಮಾಲೆಗೆ ಅನುಗುಣವಾಗಿ ಉಚ್ಚಾರಣೆಯನ್ನು ಕಲಿಬೇಕು ಅನ್ನೋದು ಇಲ್ಲಿನ ಮುಖ್ಯ ಉದ್ದೇಶ. ಹೀಗಾಗಿ ನೀವು ಕೂಡ ಮಕ್ಕಳಿಗೆ ಕಲಿಸುವಾಗ ಗಮನವಿಟ್ಟು ಸರಿಯಾದ ಉಚ್ಚಾರಣೆಯನ್ನೇ ಕಲಿಸಿ. ಇನ್ನು ಹಲವಾರು ಜನ ಪೋಷಕರು ಮತ್ತು ಅಂಗನವಾಡಿಯ ಮೇಲ್ವಿಚಾರಕರು ತಮಗೆ ತೋಚಿದ ವಿಡಿಯೋಗಳನ್ನು ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ. ಆದರೆ ಈ ನಮ್ಮ ಹಾಡು ಮಾತಾಡು ಕಾರ್ಯಕ್ರಮದ ಉದ್ದೇಶ ಅದಲ್ಲ. ಈ ಕಾರ್ಯಕ್ರಮದಲ್ಲಿ ಕಲಿಸಲಾಗುವಂಥ ಹಾಡುಗಳನ್ನು ಮೊದಲಿಗೆ ಪ್ರಸಾರವಾಗೋ ಸಮಯದಲ್ಲಿ ರೇಡಿಯೋದಲ್ಲೇ ಕೇಳಿಸಿ. ನಂತರ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ವಾಹಿನಿಗೆ ಭೇಟಿ ಕೊಟ್ಟು ಅಲ್ಲಿ ಅಪ್ಲೋಡ್ ಮಾಡಿರುವಂಥ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ಕೇಳಿಸಿ ಮಗುವಿಗೆ ಹಾಡಿನ ಸಂದರ್ಭವನ್ನು ಅರ್ಥ ಮಾಡಿಸಿ ಹಾಡನ್ನು ಕಲಿಸಿ. ಮಗುವಿಗೆ ಹಾಡು ತಪ್ಪಿಲ್ಲದೆ ಹೇಳೋ ಹಾಗೆ ಬಾಯಿಪಾಠವಾದ ಮೇಲೆ ಅದನ್ನು ಹಾಡಿಸಿ ಅದರ ವಿಡಿಯೋ ಮಾಡಿ ಮಗುವಿನ ಹೆಸರು, ವಯಸ್ಸು, ತಂದೆ ತಾಯಿಗಳ ಹೆಸರು, ಅಂಗನವಾಡಿ ಅಥವಾ ಶಾಲೆಯ ಹೆಸರು, ಈ ಎಲ್ಲ ವಿವರಗಳೊಂದಿಗೆ ನಮ್ಮ ವಾಟ್ಸಾಪ್ ಸಂಖ್ಯೆ 94417612. ಮತ್ತೊಮ್ಮೆ ಹೇಳ್ತೀನಿ, 94417612. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗದೇ ಇರೋ ಹಾಡುಗಳ ವಿಡಿಯೋಗಳನ್ನು ನಾವು ಪರಿಗಣಿಸೋದಿಲ್ಲ. ಯೂಟ್ಯೂಬ್ನಲ್ಲಿ ಕಾರ್ಯಕ್ರಮವನ್ನು ಮತ್ತೆ ಕೇಳೋಕೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಅಂತ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿ. ನಿಮ್ಮ ಮಕ್ಕಳ ಭಾಷಾ ಬೆಳವಣಿಗೆ ನಿಮ್ಮ ಜವಾಬ್ದಾರಿನೂ ಹೌದು. ಆದ್ದರಿಂದ ಪೋಷಕರು ಮತ್ತು ಅಂಗನವಾಡಿಯ ಮೇಲ್ವಿಚಾರಕರು ಅತ್ಯಂತ ಮುತುವರ್ಜಿಯಿಂದ, ಕಾಳಜಿಯಿಂದ ಮಕ್ಕಳನ್ನು ಈ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತೊಡಗಿಸಿ ಪ್ರೋತ್ಸಾಹಿಸಿ. ನಿಮ್ಮ ವಿಡಿಯೋಗಳನ್ನು ಕಳುಹಿಸೋಕೆ ನಮ್ಮ ವಾಟ್ಸಪ್ ಸಂಖ್ಯೆ 9441741712. ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ಹಾಡಿನೊಂದಿಗೆ ಮತ್ತೆ ನಿಮ್ಮಲ್ಲಿಗೆ ಬರ್ತೀನಿ. ನಿಮ್ಮೆಲ್ಲರ ರಘುಮಾಮ. ನಮಸ್ಕಾರ. ಇದುವರೆಗೆ ಹಾಡು ಮಾತಾಡು ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಹಾಡಿದವರು ಮಂಗಳಾ ರವಿ. ಸಂವಹನ ವಿನ್ಯಾಸ ಡಾಕ್ಟರ್ ಎನ್ ರಘು. ನಿರ್ಮಾಣ ಎಸ್ಆರ್ ಭಟ್. ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೈಗಳನ್ನು ಶುಭ್ರವಾಗಿ ಇಟ್ಟುಕೊಳ್ಳುವುದು ಕಾಯಿಲೆ ಬೀಳುವುದನ್ನು ತಡೆಯಲು ಅತಿ ಅವಶ್ಯಕವಾಗಿದೆ. ಊಟಕ್ಕೆ ಮೊದಲು ಹಾಗೂ ಶೌಚದ ನಂತರ ಸಾಬೂನು ಮತ್ತು ಶುದ್ಧ ನೀರಿನಿಂದ ಚೆನ್ನಾಗಿ ಕೈ ತೊಳೆದುಕೊಳ್ಳಿ. ಕೈ ತೊಳೆಯುವ ಈ ಅಭ್ಯಾಸ ರೋಗರಹಿತ ಜೀವನಕ್ಕೆ ಮುನ್ನುಡಿ ಬರೆದಂತೆ. ಪೋಷಣ್ ಅಭಿಯಾನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವದ ಯೋಜನೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.